1893ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಒಂದು ಸಲ ಅಮೆರಿಕಾಗೆ ಹಡಗಿನಲ್ಲಿ ಹೋಗ್ತಿದ್ದಾಗ ಅವರ ಜೊತೆ ಜೆನ್ಸಿ ಟಾಟಾ ಕೂಡ ಟ್ರಾವೆಲ್ ಮಾಡ್ತಿರ್ತಾರೆ. ಆಗ ಸ್ವಾಮಿ ವಿವೇಕಾನಂದ ಅವರು ಕೇಳ್ತಾರೆ, ಟಾಟಾ ನೀವು ಅಮೆರಿಕಾಗೆ ಏನಕ್ಕೆ ಹೋಗ್ತಾ ಇದ್ದೀರಾ ಅಂತ. ಟಾಟಾ ಅವರು ಅದಕ್ಕೆ ಹೇಳ್ತಾರೆ, ಅಲ್ಲಿರುವ ಸ್ಟೀಲ್ ತಂತ್ರಜ್ಞಾನ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಸ್ವಾಮೀಜಿ ಅವರು ಹೇಳ್ತಾರೆ, ಸ್ಟೀಲ್ ಹೇಗೆ ಮಾಡ್ತಾರೆ ಅಂತ ಕಲಿಬಹುದು, ಆದ್ರೆ ಅದರ ಹಿಂದಿನ ವಿಜ್ಞಾನ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಇದನ್ನ ಇಂಪ್ರೂವ್ ಮಾಡೋದಕ್ಕಾಗದೇ ಇಲ್ಲ ಅಂತ. ಆ ಮಾತು ಕೇಳಿದ ಕೂಡಲೇ ಟಾಟಾ ಅವರಿಗೆ ಏನನ್ಸ್ತು ಏನೋ ಒಂದು ಐಡಿಯಾ ಬರುತ್ತೆ, ಭಾರತದಲ್ಲಿ ಅತಿ ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರಲೇಬೇಕು ಅಂತ. ಆ ನಂತರ ಮೈಸೂರು ಮಹಾರಾಜರು ಇದಕ್ಕಾಗಿ ಬೆಂಗಳೂರಿನ ಮಧ್ಯದಲ್ಲಿ 371 ಎಕರೆ ಜಾಗಗಳನ್ನ ಕೊಟ್ಟು 5 ಲಕ್ಷ ರೂಪಾಯಿನ ಕೊಟ್ಟು ವರ್ಷಕ್ಕೊಮ್ಮೆ 50,000 ರೂಪಾಯಿನ ಅನುದಾನ ಕೊಡ್ತಾ ಹೋಗ್ತಾರೆ. ಅಲ್ಲಿಂದ ಹುಟ್ಟಿದ್ದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರು ಅಂತ. ಇದರಲ್ಲಿ ಮೊದಲ ಇಂಡಿಯನ್ ಡೈರೆಕ್ಟರ್ ಆಗಿ ನೊಬೆಲ್ ಪ್ರಶಸ್ತಿ ವಿಜೇತರಾಗಿದ್ದು ಸರ್ ಸಿ ವಿ ರಾಮನ್ ಅವರು. ಅದಕ್ಕೆ ಹೇಳ್ತಾರೆ, ನಾವು ಒಂದು ಮಾತು, ಒಬ್ಬ ಗುರು, ಒಬ್ಬ ವಿಷನರಿ ಇದ್ರೆ ಎಲ್ಲವನ್ನೂ ಬದಲಾಯಿಸಿ ಬಿಡುತ್ತೆ ಅಂತ.